ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಮೊದಲಿಗೆ ಇನ್ನು ಆರಾಧ್ಯ ದೈವ ಸಿದ್ಧಿವಿನಾಯಕನನ್ನು, ವಿದ್ಯಾಗುರುಗಳನ್ನು, ಜನ್ಮದಾತರನ್ನು, ಇನ್ನು ಆರಾಧ್ಯ ದೈವವನ್ನು ಹೃದಯದ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಯಾವತ್ತೂ ಹಿರಿಯ ನಾಗರಿಕರೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳು. ವೀಕ್ಷಕ ಪ್ರಭುಗಳೇ, ನಮ್ಮ ಪ್ರೀತಿಯ ವೀಕ್ಷಕ ಮಹಾಶಯರೇ, ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ವಿಡಿಯೋದಲ್ಲಿ ವಾರ ಭವಿಷ್ಯದ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ, 12 ರಾಶಿ 12 ಲಗ್ನಗಳ ಬಗ್ಗೆ ತಿಳಿಯೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ತಾವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ, ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಅದೇ ರೀತಿಯಾಗಿ ನಾವು ಹೊಸದಾಗಿ ಹಾಕ್ತಕ್ಕಂಥ ಹೊಸ ವಿಡಿಯೋಗಳ ಮಾಹಿತಿಗಳು ತಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತವೆ ಎಂದು ತಿಳಿಸುತ್ತಾ, ಪರಿಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಶುಭವಾಗಲಿ ಎಂದು ಆಶಿಸುತ್ತಾ, ಈ ವರ್ಷದ ಜನವರಿ ತಿಂಗಳಲ್ಲಿ ಬರುವ 13ನೇ ತಾರೀಕು ಬನದ ಹುಣ್ಣಿಮೆಯ ದಿನ ಭೋಗಿ ಹಬ್ಬ, 14ನೆಯ ತಾರೀಕು ಮಕರ ಸಂಕ್ರಮಣ ಯೋಗಿ ಹಬ್ಬ ಇರುವುದರಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಬನ್ನಿ, 12 ರಾಶಿ ಮತ್ತು ಲಗ್ನಗಳ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲಿಗೆ ಮೇಷ ರಾಶಿ ಮತ್ತು ಮೇಷ ಲಗ್ನ. ನಿಮ್ಮ ಮಾನಸಿಕ ಸ್ಥಿತಿ ಈ ವಾರ ತುಂಬ ಚೆನ್ನಾಗಿರುತ್ತದೆ. ಮಕ್ಕಳು ತಮ್ಮ ವೃತ್ತಿಯಲ್ಲಿ ಉತ್ತಮ ಭವಿಷ್ಯವನ್ನು ಕಂಡುಕೊಳ್ಳಲು ಯಶಸ್ಸನ್ನು ಕಾಣುತ್ತಾರೆ. ಉತ್ತಮ ಯಶಸ್ಸನ್ನು ಸಹ ಪಡೆಯುವ ಸಾಧ್ಯತೆ ನಿಮ್ಮ ಮಕ್ಕಳಿಗೆ ಈ ವಾರ ಇದೆ. ಅದರೊಂದಿಗೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಗುರು ಹಿರಿಯರು ತೊಡಗುವ ಸಾಧ್ಯತೆಯೂ ಹೆಚ್ಚಾಗಿದೆ. ನೀವು ಗುರುವಾರ ಮತ್ತು ಹೊಸ ವ್ಯವಹಾರಗಳನ್ನು ಯೋಚಿಸಿ ಕೌಟುಂಬಿಕ ವಿಚಾರದಲ್ಲಿ ತುಂಬ ಅನುಕೂಲವಾಗುವ ವಾರ ನಿಮ್ಮದಾಗಲಿದೆ. ಆತ್ಮವಿಶ್ವಾಸ ತುಂಬಿರುವ ಒಂದು ಮನಸ್ಸು ನಿಮ್ಮದಾಗಿರುತ್ತದೆ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಭಗವಂತನ ಕೃಪೆಯಿಂದ ಆಗುವ ಯೋಗವಿದೆ. ತಾವೆಲ್ಲರೂ ಉತ್ತಮ ಮಾರ್ಕೆಟಿಂಗ್ನಲ್ಲಿ ಯಶಸ್ವಿಯಾಗಿ ಮುಂದುವರಿಯುವ ಸಾಧ್ಯತೆ ನಿಮ್ಮದಾಗಲಿದೆ. ವ್ಯಾಪಾರದ ಒಂದು ಎಡರು ತೊಡರುಗಳು ಈ ವಾರ ಸಂಪೂರ್ಣ ದೂರವಾಗಿ ಎಲ್ಲ ವ್ಯಾಪಾರದವರಿಗೂ ಸಂಪೂರ್ಣವಾಗಿ ಶುಭ ಮತ್ತು ಲಾಭವಾಗುವ ವಾರ ಮೇಷರಾಶಿ ಮತ್ತು ಮೇಷ ಲಗ್ನದವರಿಗೆ ಒದಗಿ ಬರುವ ಯೋಗವಿದೆ. ಅದರೊಂದಿಗೆ ಭಾನುವಾರ ಮತ್ತು ಸೋಮವಾರ ವಿಶೇಷವಾಗಿ ಆಹ್ಲಾದಕರ ದಿನಗಳಾಗಿರುವುದರಿಂದ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ನಿಮ್ಮ ಮನೆದೇವರನ್ನು, ನಿಮ್ಮ ತಂದೆ ತಾಯಿಯರನ್ನು ಚರಣಸ್ಪರ್ಶ ಮಾಡಿ, ಅಂದರೆ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಕುಟುಂಬದಲ್ಲಿ ಸೌಖ್ಯ ಮತ್ತು ಶುಭ ಸನ್ಮಂಗಳವು ಉಂಟಾಗುವ ಯೋಗವಿದೆ. ಅದರೊಂದಿಗೆ ಶನಿವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಆಲೋಚಿಸಿ ಮುಂದುವರಿಯುವುದರ ಉತ್ತಮ. ನಿಮ್ಮಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವ ಯೋಗವಿರುವುದರಿಂದ ತಾಳ್ಮೆಯಿಂದ ಮುಂದುವರೆದರೆ ತುಂಬ ಅನುಕೂಲ. ಇನ್ನು ವಾರಪೂರ್ತಿಯ ಪರಿಹಾರವನ್ನು ನೋಡುವುದಾದರೆ, ಕೆಂಪು ಹೂಗಳನ್ನು ತಾಮ್ರದ ಪಾತ್ರೆಯಲ್ಲಿ ಸೇರಿಸಿ ಸೂರ್ಯದೇವರಿಗೆ ನೀರಿನೊಂದಿಗೆ ಅರ್ಪಿಸಿ ನೈವೇದ್ಯ ಮಾಡಿ ಅರ್ಘ್ಯವನ್ನು ಕೊಟ್ಟರೆ ತುಂಬ ಅನುಕೂಲವಾಗುವ ಸಾಧ್ಯತೆ ಇದೆ. ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ. ಈ ವಾರದ ವರ್ಣ ಕೆಂಪಾಗಿರುತ್ತದೆ. ನೋಡಿ, ಈ ವಾರದ ಸಂಖ್ಯೆ 1 ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ. ಇನ್ನು ವೃಷಭ ರಾಶಿ ಮತ್ತು ವೃಷಭ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ, ಕುಟುಂಬದ ಸದಸ್ಯರೊಂದಿಗೆ ತಾವುಗಳು ಸೌಹಾರ್ದಯುತ ಸಂಬಂಧವನ್ನು ಹೊಂದಿಕೊಳ್ಳುತ್ತೀರಿ. ನಿಮ್ಮ ಮೇಲೆ ಜನರ ವಿಶ್ವಾಸ ಸಂಪೂರ್ಣವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರಣಯ ಮತ್ತು ವೈವಾಹಿಕ ಸಂಬಂಧಗಳನ್ನು ಸಂಪೂರ್ಣವಾಗಿ ತಾವುಗಳು ಕುಟುಂಬದೊಂದಿಗೆ ಆನಂದಿಸುವಿರಿ. ಇಡೀ ವಾರ ಬಹುತೇಕವಾಗಿ ತಮ್ಮ ಕುಟುಂಬದಲ್ಲಿ ಶಾಂತಿಯುತವಾದ ವಾತಾವರಣವನ್ನು ತಾವು ಕಳೆಯಲಿದ್ದೀರಿ. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಮನೋಬಲವು ಹೆಚ್ಚಾಗುವ ಸಾಧ್ಯತೆ ಇದೆ. ಅವರ ಆತ್ಮಸ್ಥೈರ್ಯ ತುಂಬಿ ನಿಮ್ಮನ್ನು ಮುನ್ನುಗ್ಗಲು ಅವರು ಪ್ರೇರೇಪಣೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ನೀವು ಮಾಡತಕ್ಕಂಥ ವ್ಯವಹಾರದಲ್ಲಿ ನೀವು ಉತ್ತಮ ಆಶಯ ಆಕಾಂಕ್ಷೆಗಳನ್ನು ಪಡೆಯುವ ಸಾಧ್ಯತೆಯೂ ಸಹ ಈ ವಾರ ಹೆಚ್ಚಾಗಿರುವುದರಿಂದ ಆಡಳಿತಕ್ಕೆ ಸಂಬಂಧಿಸಿದ ಜನರಿಗೆ ಉತ್ತಮ ಪ್ರಶಂಸೆ ನೀಡುವ ಒಂದು ವ್ಯವಸ್ಥೆ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ. ಅದನ್ನು ನೀವು ಮಾತ್ರ ಪರಿಹರಿಸಿಕೊಂಡರೆ ತುಂಬ ಉತ್ತಮ. ಇದರಿಂದ ನಿಮ್ಮ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ. ಮಂಗಳವಾರ ಮತ್ತು ಬುಧವಾರ ಶುಭ ದಿನಗಳೆಂದು ಈ ವಾರದಲ್ಲಿ ತಮಗೆ ತಿಳಿಸಲು ಅನುಕೂಲವಾಗುವ ವಾರ ನಿಮ್ಮದಾಗಲಿ. ಅದರೊಂದಿಗೆ ಸಾಕಷ್ಟು ನಿದ್ರೆ ಮಾಡಲು ಮರೆಯದಿರಿ. ಅನಾರೋಗ್ಯಕ್ಕೆ ತುತ್ತಾಗುವ ಯೋಗವಿದೆ. ಅನಾರೋಗ್ಯದಿಂದ ಮುಂದಿನ ಆಲೋಚನೆಗಳು ಸಹ ಬಾರದೇ ಇರಬಹುದು. ಅದಕ್ಕಾಗಿ ನಿದ್ರಿಸುವ ಒಂದು ಯೋಗ ನಿಮಗೆ ಉತ್ತಮವಾಗಿ ಒದಗಿ ಬರುವ ಸಾಧ್ಯತೆ ಇದೆ.
ಅದರೊಂದಿಗೆ ಶುಕ್ರವಾರ ಮತ್ತು ಶನಿವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಆಲೋಚಿಸಿ ಮಾತಿನ ಮೇಲೆ ಹಿಡಿತವಿಟ್ಟು ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಮುಂದುವರೆದರೆ ತುಂಬ ಉತ್ತಮ. ಇನ್ನು ಪರಿಹಾರವನ್ನು ನೋಡುವುದಾದರೆ ಮಂಗಳವಾರದಂದು ನಿಮ್ಮ ಊರಿನ ಅಥವಾ ನಿಮ್ಮ ಗ್ರಾಮದ ಗುರು ಹಿರಿಯರಿಗೆ ಕಿಚಡಿ ಮತ್ತು ಎಳ್ಳು ತುಂಬಿದ ಪಾತ್ರೆಯನ್ನು ದಾನ ಮಾಡಿದರೆ ತುಂಬ ಅನುಕೂಲವಾಗುವ ವಾರ ನಿಮ್ಮದಾಗಲಿದೆ. ಅದರೊಂದಿಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ. ಈ ವಾರದ ವರ್ಣ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 7 ಆಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ. ಇನ್ನು ಮಿಥುನ ರಾಶಿ ಮಿಥುನ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನಿಮ್ಮ ಕುಟುಂಬದಲ್ಲಿ ಸಂಪೂರ್ಣ ಈ ವಾರ ಪೂರ್ತಿ ಸಂತೋಷದ ವಾತಾವರಣ ತುಂಬಿರುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಅವಕಾಶಗಳನ್ನು ಯಶಸ್ವಿಯಾಗಿ ಪಡೆಯುವ ಸಾಧ್ಯತೆ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ. ಇನ್ನು ಆ ಅವಕಾಶಗಳೊಂದಿಗೆ ನಿಮ್ಮ ಸ್ವಭಾವತ್ವದಲ್ಲಿ ಅಂದರೆ ಮೃದುತ್ವದಲ್ಲಿ ತುಂಬ ಅನುಕೂಲವಾದ ಒಂದು ವಾತಾವರಣವನ್ನು ನೀವು ಮಾತಿನ ಮೇಲೆ ಹಿಡಿತವಿಟ್ಟು ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ. ಅದರಿಂದ ಉನ್ನತ ಅಧಿಕಾರಿಗಳೊಂದಿಗೆ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯವಿದ್ದರೂ ತಮಗೆ ಈ ವಾರ ಆಫೀಸಿನಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ತಾವುಗಳು ಪ್ರಮುಖ ಸಭೆಯಲ್ಲಿ ಭಾಗವಹಿಸುವ ಅನುಕೂಲ ತುಂಬ ಉತ್ತಮವಾಗಿದೆ. ತಾವುಗಳು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಉತ್ತಮವಾದ ಆಲೋಚನೆಯೊಂದಿಗೆ ಮುಂದುವರೆದರೆ ತುಂಬ ಉತ್ತಮ. ಇನ್ನು ರಾಜಕೀಯ ವ್ಯಕ್ತಿಗಳೊಂದಿಗೆ ಸಂಪರ್ಕವಂತೂ ತುಂಬ ಅನುಕೂಲಕರವಾಗಿರುತ್ತದೆ. ಹಳೆಯ ಸ್ನೇಹಿತರು ಮತ್ತು ಕುಟುಂಬವನ್ನು ಭೇಟಿ ಮಾಡುವ ಸಾಧ್ಯತೆ ನಿಮಗೆ ಅವಕಾಶ ಒದಗಿ ಬರುವ ಯೋಗವಿದೆ. ನೀವು ಉತ್ತಮವಾದ ಒಂದು ಆಲೋಚನೆಯೊಂದಿಗೆ ಮುಂದುವರೆದರೆ ಎಲ್ಲ ರೀತಿಯಿಂದಲೂ ಸಂಪೂರ್ಣ ಅನುಕೂಲವಾದ ವಾರ ನಿಮ್ಮದಾಗಲಿದೆ. ಈ ವಾರ ಮನೆಯಲ್ಲಿ ತುಂಬ ಅನುಕೂಲಕರವಾದ ವಾತಾವರಣ ನಿಮಗೆ ಸಂಪೂರ್ಣವಾಗಿ ಕ್ರೋಢೀಕರಿಸುವ ಒಂದು ಸಾಧ್ಯತೆ ಹೆಚ್ಚಾಗಿದೆ. ನೀವು ಭಾನುವಾರ, ಸೋಮವಾರ ಮತ್ತು ಶುಕ್ರವಾರ ಯಾವುದಾದರೂ ಅತ್ಯುತ್ತಮವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದಿದ್ದರೆ ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ತೆಗೆದುಕೊಂಡರೆ ತುಂಬ ಉತ್ತಮ ಒಂದು ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಮಕ್ಕಳು ಶೀತ ಮತ್ತು ಕೆಮ್ಮು ನೆಗಡಿಯಿಂದ ಬಳಲುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಬಿಸಿನೀರನ್ನು ಮಕ್ಕಳಿಗೆ ಕುಡಿಸಿ ಅವರ ಆರೋಗ್ಯದೊಂದಿಗೆ ತಾವು ಆರೋಗ್ಯವಾಗಿದ್ದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ, ಮಂಗಳವಾರ ಮತ್ತು ಬುಧವಾರ ಈ ರಾಶಿಯವರಿಗೆ ದುರ್ಬಲವಾಗಿರುವುದರಿಂದ ಸ್ವಲ್ಪ ಯೋಚಿಸಿ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಗಜೇಂದ್ರ ಮೋಕ್ಷವನ್ನು ಪಠಣೆ ಮಾಡಿ ಅಥವಾ ಆಲಿಸಿ ಅಥವಾ ಓದಲು ಬಂದರೆ ಓದಿದರೆ ತುಂಬ ಅನುಕೂಲಕರವಾಗಿರುತ್ತದೆ. ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ. ಹಳದಿ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 6 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಮಗೆ ಮಂಗಳವನ್ನುಂಟು ಮಾಡಲಿದೆ. ಇನ್ನು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಪ್ರಶಂಸೆಗೆ ಒಳಗಾಗುವ ಸಾಧ್ಯತೆ ಇದೆ. ಈ ವಾರ ಸಂಪೂರ್ಣವಾಗಿ ಕುಟುಂಬದಲ್ಲಿ ಆನಂದದಿಂದಿರುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಆದರೂ ಸಹ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮೊಂದಿಗೆ ಜೀವನ ಸಂಪೂರ್ಣ ಸುಖವಾಗಿರುವ ಸಾಧ್ಯತೆ ಹೆಚ್ಚಾಗಿದೆ. ತಾವುಗಳು ಬಹಳಷ್ಟು ಕೆಲಸಗಳನ್ನು ಪೆಂಡಿಂಗ್ ಇರುವ ಎಲ್ಲ ಕೆಲಸಗಳನ್ನು ಸಂಪೂರ್ಣವಾಗಿ ಈ ವಾರ ಪರಿಪೂರ್ಣವಾಗಿ ಪೂರ್ಣಗೊಳಿಸುವ ಒಂದು ಸಾಧ್ಯತೆ ನಿಮ್ಮ ಮೇಲಿರುತ್ತದೆ. ಆದರೂ ಒತ್ತಡದಿಂದ ಕಾರ್ಯ ನಿರ್ವಹಿಸುವಾಗ ಎಚ್ಚರದಿಂದ ಮಾಡಿದರೆ ತುಂಬ ಉತ್ತಮ. ಆದರೆ ನೀವು ಆತಂಕಕ್ಕೆ ಒಳಗಾಗುವ ಸಾಧ್ಯತೆ ಮತ್ತು ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಟೆನ್ಷನ್ ಮಾಡಿಕೊಳ್ಳದೆ ಎಲ್ಲ ಕೆಲಸವನ್ನು ಸುಸೂತ್ರವಾಗಿ ನಿಸ್ಸಹಾಯಕವಾಗಿ ಮಾಡುವುದರಿಂದ ಅನುಕೂಲವಾಗುತ್ತದೆ. ಯಾವುದೇ ಕೆಲಸವನ್ನು ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ ಕೆಲಸ ಮಾಡುವುದರಿಂದ ತುಂಬ ಉತ್ತಮ ಯೋಗ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ. ಆದರೂ ನೀವು ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಒಂದು ವಾರ ನಿಮ್ಮದಾಗಿದೆ. ನಿಮ್ಮ ಸ್ವಾರ್ಥಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಸಹ ಬದಿಗೊತ್ತಿ ನಿಮ್ಮ ಸಾಮರ್ಥ್ಯ ಮತ್ತು ಪ್ರತಿಭೆಯನ್ನು ಅಭಿವೃದ್ಧಿಪಡಿಸಲು ಈ ವಾರ ತುಂಬ ಪ್ರಯತ್ನಿಸುತ್ತೀರಿ. ಅದು ಅನುಕೂಲವೇ ಆಗುತ್ತದೆ. ನೀವು ಹಿರಿಯರಿಂದ ಮಾರ್ಗದರ್ಶನವನ್ನು ಪಡೆಯುವುದು ಸೂಕ್ತವಾಗಿರುತ್ತದೆ. ಮಾರ್ಗದರ್ಶನದಲ್ಲಿ ಕೆಲಸವನ್ನು ನಿರ್ಧರಿಸುವಾಗ ತಂದೆ ತಾಯಿಯನ್ನು ನಿಮ್ಮ ಮನೆದೇವರನ್ನು ಪ್ರಾರ್ಥಿಸಿ ನಿರ್ಧರಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಮಂಗಳವಾರ ಮತ್ತು ಬುಧವಾರ ಸ್ವಲ್ಪ ಈ ವಾರದಲ್ಲಿ ಮಂಗಳಕರವಾದ ದಿನಗಳೆಂದೇ ತಮಗೆ ತಿಳಿಸಬಹುದು. ಯಾವುದಾದರೂ ನಿರ್ಧಾರವನ್ನು ತೆಗೆದುಕೊಳ್ಳುವುದಿದ್ದರೆ ತುಂಬ ಉತ್ತಮವಾಗಿರುತ್ತದೆ. ಭಾನುವಾರ ಮತ್ತು ಸೋಮವಾರ, ಶನಿವಾರ ದುರ್ಬಲವಾದ ದಿನಗಳಿರುವುದರಿಂದ ಯೋಚಿಸಿ ಆಲೋಚಿಸಿ ಮಾತಿನ ಮೇಲೆ ಹಿಡಿತವಿಟ್ಟು ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ನಿಮ್ಮ ಗ್ರಾಮದ ಶಿವಾಲಯದಲ್ಲಿ ಒಂದು ಮಣ್ಣಿನ ಮಡಿಕೆಯಲ್ಲಿ ಎಳ್ಳನ್ನು ತುಂಬಿ ಅದರಲ್ಲಿ ಜಲವನ್ನು ಸೇರಿಸಿ ನೀರನ್ನು ಸೇರಿಸಿ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿಸುವುದರಿಂದ ತುಂಬ ಎಲ್ಲ ಕಷ್ಟಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತವೆ. ಅದರೊಂದಿಗೆ ಓಂ ನಮಃ ಶಿವಾಯ ಎನ್ನುವ ಒಂದು ಮಂತ್ರವನ್ನು ಅಭಿಷೇಕ ಪೂರ್ತಿ ತಾವು ಪಠಿಸುತ್ತಾ ಕುಳಿತರೆ ತುಂಬ ಉತ್ತಮ. ಅದರೊಂದಿಗೆ ಪೂಜೆಯಾದ ನಂತರ ಎಳ್ಳು ಮತ್ತು ಬೆಲ್ಲವನ್ನು ಆ ಶಿವನಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ ಬಂದರೆ, ಶಿವಾಲಯಕ್ಕೆ ದಾನ ಮಾಡಿ ಬಂದರೆ
ತುಂಬ ಉತ್ತಮವಾಗಿರುತ್ತದೆ. ಅದರೊಂದಿಗೆ ಹಾಲಿನ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ. ಸಿಂಹ ರಾಶಿ ಮತ್ತು ಸಿಂಹ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ಅವಿವಾಹಿತರಿಗೆ ವಿವಾಹವಾಗುವ ಅಥವಾ ವಿವಾಹ ನಿಶ್ಚಯವಾಗುವ ಒಂದು ವಿದ್ಯಾರ್ಥಿನಿಯರಿಗೆ ತುಂಬ ಅನುಕೂಲವಾದ ವಾರ ನಿಮ್ಮದಾಗಲಿದೆ. ಹೊಸ ವಾಹನವನ್ನು ಸಹ ತಾವು ಖರೀದಿಸುವ ಸಾಧ್ಯತೆ ಇದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಹೊಸ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಬಾಸ್ ನಿಮ್ಮನ್ನು ಪ್ರಶಂಸೆಗೆ ಈಡು ಮಾಡುವ ಸಾಧ್ಯತೆ ಇದೆ. ವ್ಯಾಪಾರದ ಉದ್ದೇಶಕ್ಕಾಗಿ ತಾವುಗಳು ವಿದೇಶಿಯ ಪ್ರವಾಸವೂ ಸಹ ಮಾಡುವ ಅನುಕೂಲ ಯೋಗ ಒದಗಿ ಬರುವ ಸಾಧ್ಯತೆ ಇದೆ. ಹೊಸ ಪಾಲುದಾರರು ಅಂದರೆ ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೆ ಕೂಡ ತಾವು ಅನುಕೂಲವಾದ ಮಾಡಿಕೊಂಡರೆ ತುಂಬ ಅನುಕೂಲವಾಗಿರುತ್ತದೆ. ನಿಮ್ಮ ಪ್ರತಿಭೆ ಜನರ ಮುಂದೆ ವ್ಯಕ್ತವಾಗುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಪ್ರಮುಖ ಸಭೆಗಳಿಗೆ ತಾವು ಹಾಜರಾಗುವಾಗ ಉತ್ತಮ ಒಂದು ಇಸ್ತ್ರಿ ಮಾಡಿರುವ ಸಮವಸ್ತ್ರಗಳನ್ನು ಧರಿಸಿ ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ. ನಿಮಗೆ ಅವಕಾಶ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಯೋಜಿತ ರೀತಿಯಲ್ಲಿ ಕೆಲಸ ಮಾಡುವುದರಿಂದ ನೀವು ನಿಮ್ಮ ಖ್ಯಾತಿ ಮತ್ತು ಪ್ರಖ್ಯಾತಿಯನ್ನು ಹೆಚ್ಚಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಅದರೊಂದಿಗೆ ರಿಯಲ್ ಎಸ್ಟೇಟ್ ಸಂಬಂಧಿಸಿದ ಯೋಜನೆಗಳಲ್ಲಿ ದೊಡ್ಡ ವ್ಯವಹಾರಗಳನ್ನು ಮಾಡುವ ಅನುಕೂಲ ನಿಮ್ಮದಾಗಿ ಒದಗಿ ಬರುವ ಸಾಧ್ಯತೆ ಇದೆ. ಹೊಸ ಸಂಬಂಧಗಳನ್ನು ಸಹ ಈ ವಾರ ಪ್ರಾರಂಭಿಸುತ್ತೀರಿ ವ್ಯಾಪಾರದಲ್ಲಿ. ಇನ್ನು ಭಾನುವಾರ, ಶುಕ್ರವಾರ ಮತ್ತು ಶನಿವಾರ ಬಹಳ ಒಳ್ಳೆಯ ದಿನಗಳಿವೆ. ಪಾರ್ಟ್ನರ್ಶಿಪ್ಗಾಗಲಿ ಯಾವುದೇ ಕಾರ್ಯಕ್ಕೂ ಉತ್ತಮವಾದ ಫಲಿತಾಂಶಗಳನ್ನು ತಾವು ಯೋಚಿಸಿ ಮುಂದುವರೆದರೆ ತುಂಬ ಉತ್ತಮ. ಅದರೊಂದಿಗೆ ಈ ವಾರ ಸ್ವಲ್ಪ ಉತ್ತಮವಾಗಿ ನಿಮ್ಮ ಆರೋಗ್ಯವನ್ನು ಇಟ್ಟುಕೊಳ್ಳಿ. ವಾರದ ಕೊನೆಯಲ್ಲಿ ತಲೆನೋವಿನ ಸಮಸ್ಯೆ ಒದಗಿರುವ ಸಾಧ್ಯತೆ ಇದೆ. ಯಾವುದೇ ರೀತಿಯಿಂದ ಟೆನ್ಷನ್ ಮಾಡಿಕೊಳ್ಳದೆ ಏಕಾಗ್ರತೆಯಿಂದ ಯೋಗ ಮತ್ತು ಧ್ಯಾನ ಮತ್ತು ಪ್ರಾಣಾಯಾಮಗಳನ್ನು ಮಾಡಿ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಶುಭವಾಗುತ್ತದೆ. ಇನ್ನು ಪರಿಹಾರವನ್ನು ನೋಡುವುದಾದರೆ ಸ್ನಾನಕ್ಕೆ ಬಳಸುವ ನೀರಿಗೆ ಪ್ರತಿದಿನ ಸ್ವಲ್ಪ ಎಳ್ಳು ಸೇರಿಸಿ ಸ್ನಾನ ಮಾಡುವುದರಿಂದ ಕುಟುಂಬದವರೆಲ್ಲರೂ ತುಂಬ ಅನುಕೂಲಕರವಾದ ಒಂದು ಆರೋಗ್ಯ ಭೋಗಭಾಗ್ಯಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಸ್ನಾನ ಮಾಡುವಾಗ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಗಂಗಾ ಭವಾನಿಯೇ ನಮಃ ಎನ್ನುವ ಮಂತ್ರವನ್ನು ಹೇಳಿ 3 ಸರ್ತಿ ತಲೆಯ ಮೇಲೆ ನೀರು ಹಾಕಿಕೊಂಡು ತದನಂತರ ಸ್ನಾನಕ್ಕೆ ಇಳಿದರೆ ತುಂಬ ಉತ್ತಮವಾಗಿರುತ್ತದೆ. ಅದರೊಂದಿಗೆ ಬಂಗಾರದ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮ್ಮೆಲ್ಲರಿಗೂ ಶುಭವನ್ನುಂಟು ಮಾಡುತ್ತದೆ. ಇನ್ನು ಕನ್ಯಾ ರಾಶಿ, ಕನ್ಯಾ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ತಾವುಗಳು ಇಲ್ಲಿಯವರೆಗೆ ಏನು ನಷ್ಟವನ್ನು ಅನುಭವಿಸಿರುತ್ತೀರಲ್ಲ ಅದು ಈ ವಾರ ಸಂಪೂರ್ಣ ಶುಭದ ಒಂದು ಮಾರ್ಗದೊಂದಿಗೆ ಮುನ್ನುಗ್ಗುವ ಸಾಧ್ಯತೆ ಹೆಚ್ಚಾಗಿದೆ. ಹೆಚ್ಚಿನ ಲಾಭವನ್ನು ಸಹ ಈ ವಾರದಲ್ಲಿ ತಾವು ಕಂಡುಕೊಳ್ಳುವ ಅನುಕೂಲವಿದೆ. ಇನ್ನು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ನೀವು ದೊಡ್ಡ ಹೂಡಿಕೆಗಳನ್ನು ಮಾಡುವ ಯೋಗವಿದ್ದರೆ ಮಾಡಿ ತುಂಬ ಅನುಕೂಲಕರವಾಗಿರುತ್ತದೆ. ಉದ್ಯೋಗಿಗಳ ಸಂಬಳ ಈ ವಾರದಲ್ಲಿ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ. ತಾವುಗಳು ಯಾವುದೇ ಕುಟುಂಬದ ಸಮಾರಂಭದಲ್ಲಿ ಭಾಗವಹಿಸಿದರೂ ಧಾರ್ಮಿಕ ನಂಬಿಕೆಗಳಿಂದ ನಿಮ್ಮ ನಂಬಿಕೆಗೆ ಬಲಗೊಳ್ಳುವಂತೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಆಸಕ್ತಿಯನ್ನು ಹೆಚ್ಚಾಗಿ ತೋರಿಸಿ ಆ ಕಾರ್ಯಕ್ರಮಗಳಲ್ಲಿ ಉತ್ಸುಕತೆಯಿಂದ ಪಾಲ್ಗೊಂಡರೆ ತುಂಬ ಅನುಕೂಲಕರವಾಗಿರುತ್ತದೆ. ಅದರೊಂದಿಗೆ ಸ್ನೇಹಿತರು ನಿಮಗೆ ಸಹಾಯ ಮಾಡಲು ಸಂಪೂರ್ಣ ಪ್ರಯತ್ನಿಸುತ್ತಾರೆ. ವೈವಾಹಿಕ ಜೀವನ ತುಂಬ ಅನುಕೂಲಕರವಾಗಿರುತ್ತದೆ. ಸಂತೋಷವನ್ನು ವಿಚಾರ ಮಾಡಿದರೆ ಮನೆಯಲ್ಲಿ ಸಂಪೂರ್ಣವಾದ ಸಂತೋಷದ ವಾತಾವರಣ ನಿಮ್ಮದಾಗಲಿದೆ. ಇನ್ನು ವಿದ್ಯಾರ್ಥಿಗಳ ಜೀವನಕ್ಕೆ ನೋಡುವುದಾದರೆ ಉನ್ನತ ಶಿಕ್ಷಣದಲ್ಲಿ ಇಲ್ಲಿಯವರೆಗೂ ಎಲ್ಲ ಸಕಲ ಕಷ್ಟಗಳನ್ನು ಎದುರಿಸುವ ವಿದ್ಯಾರ್ಥಿಗಳು ಈ ವಾರ ಸಂಪೂರ್ಣವಾಗಿ ಒಳ್ಳೆಯ ಫಲಿತಾಂಶ, ಒಳ್ಳೆಯ ಆಚಾರ ವಿಚಾರದೊಂದಿಗೆ ಮುನ್ನುಗ್ಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಭಾನುವಾರದಿಂದ ಬುಧವಾರದವರೆಗಿನ ಸಮಯವು ತುಂಬ ವಿದ್ಯಾರ್ಥಿಗಳಿಗೂ ಗುರು ಹಿರಿಯರಿಗೂ ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ. ಇನ್ನು ಶುಕ್ರವಾರ ಮತ್ತು ಶನಿವಾರ ಸ್ವಲ್ಪ ಜಾಗರೂಕರಾಗಿದ್ದರೆ ಪ್ರಯಾಣಿಸುವಾಗ ಯಾರೊಂದಿಗಾದರೂ ಮಾತನಾಡುವಾಗ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಪರಿಹಾರವನ್ನು ನೋಡುವುದಾದರೆ ಗುರುವಾರದಂದು ಭಗವಾನ್ ಶ್ರೀ ವಿಷ್ಣುವಿನ ದೇವಾಲಯದಲ್ಲಿ ಬೇಳೆಕಾಳುಗಳನ್ನು ನಿಮಗೆ ಅನುಕೂಲವಾದಷ್ಟು ದಾನ ಮಾಡಿದರೆ ತುಂಬ ಉತ್ತಮ ಒಂದು ಫಲಿತಾಂಶಗಳನ್ನು ಹೆಚ್ಚಿಗೆ ಕಾಣುವ ಸಾಧ್ಯತೆ ಇದೆ. ಅದರೊಂದಿಗೆ ದಾನ ಮಾಡುವಾಗ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ದಾನ ಮಾಡಿದರೆ ತುಂಬ ಉತ್ತಮವಾಗಿರುತ್ತದೆ. ಈ ವಾರದ ಪೂರ್ಣ ಬಣ್ಣ ಹಸಿರಾಗಿದ್ದು ಕೆಂಪು ವರ್ಣದ ಒಂದು ಬಣ್ಣ ಅನಾನುಕೂಲದಿಂದ ಕೂಡಿರುತ್ತದೆ. ಹಾಗಾಗಿ ತಾವುಗಳು 8 ಈ ವಾರದ ಶುಭ ಸಂಖ್ಯೆ ಎಂದು ಭಾವಿಸಿ ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ. ತುಲಾ ರಾಶಿ, ತುಲಾ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ತಾವುಗಳು ಈ ವಾರ ಪೂರ್ತಿ ಒಳ್ಳೆಯ ವಿಷಯಗಳನ್ನು ತಾವು ಕೇಳುತ್ತೀರಿ. ಆಫೀಸಿನಿಂದಾಗಲಿ ಕುಟುಂಬದಿಂದಾಗಲಿ ಉತ್ತಮ ಒಂದು ವಿಚಾರಗಳು ತಾವು ಆಲಿಸುತ್ತೀರಿ.
ನಿಮ್ಮ ವಿರೋಧಿಗಳನ್ನು ಈ ವಾರ ಪೂರ್ತಿ ಗೆಲ್ಲುವ ಸಾಧ್ಯತೆ ನಿಮಗೆ ಒದಗಿ ಬರುವ ಯೋಗವಿದೆ. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ವಾರ ನಿಮ್ಮದಾಗುತ್ತದೆ. ಇನ್ನು ಭವಿಷ್ಯದ ಯೋಜನೆಗೆ ವಾರ ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ. ವಿವಾಹಕ್ಕೆ ಸಂಬಂಧಿರತಕ್ಕಂಥ ಅವಿವಾಹಿತ ವಿವಾಹ ಮಾಡಿಕೊಳ್ಳುವ ವಿದ್ಯಾರ್ಥಿಗಳಿಗೆ ವಿವಾಹ ಯೋಗ ಕೂಡಿ ಬರುವ ಸಾಧ್ಯತೆ ಇದೆ. ಗುರು ಹಿರಿಯರಿಂದ ಆಶೀರ್ವಾದದ ಮುಖೇನ ಈ ಒಂದು ಕಾರ್ಯ ನೆರವೇರುವ ಸಾಧ್ಯತೆ ನಿಮಗೆ ಒದಗಿ ಬರಲಿದೆ. ಇನ್ನು ಈ ವಾರವು ಸಂಪೂರ್ಣವಾಗಿ ತಮಗೆ ಅನುಕೂಲಕರವಾಗಿರುತ್ತದೆ. ಗೌರವದ ಜೊತೆಗೆ ಹಣವೂ ಸಹ ಸಿಗುವ ಸಾಧ್ಯತೆ ಇದೆ. ಯಾರ ಸಹಾಯವಿಲ್ಲದೆ ನೀವು ದೊಡ್ಡ ದೊಡ್ಡ ಲಾಭಗಳನ್ನು ಸಹ ಗಳಿಸುವ ಸಾಧ್ಯತೆ ನಿಮಗೆ ಉಂಟಾಗುವ ಯೋಗವಿದೆ. ವೃತ್ತಿ ಜೀವನದಲ್ಲಿ ಸಂಕೀರ್ಣತೆ ಕಡಿಮೆ ಇರುತ್ತದೆ. ಮಂಗಳವಾರದಿಂದ ಶನಿವಾರದವರೆಗಿನ ಸಮಯವು ಸಂಪೂರ್ಣ ಉತ್ತಮವಾಗಿರುತ್ತದೆ. ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡರೆ ತುಂಬ ಅನುಕೂಲ. ಇನ್ನು ಪರಿಹಾರದ ಜೊತೆಗೆ ಅನಾರೋಗ್ಯಕ್ಕಾಗಿ ಹೆಚ್ಚಿನ ಒಂದು ಹಣಕಾಸನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಗಮನವಿಡಿ, ತುಂಬ ಅನುಕೂಲವಾಗುತ್ತದೆ. ಇನ್ನು ಪರಿಹಾರವನ್ನು ನೋಡುವುದಾದರೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಅನುಕೂಲವಾದರೆ ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡುವುದರಿಂದ ತುಂಬ ಉತ್ತಮ ಯೋಗ ತಾವು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧೆಯಿಂದ ಪಠಣೆ ಮಾಡಿ. ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡುತ್ತದೆ. ವೃಶ್ಚಿಕ ಲಗ್ನ ಮತ್ತು ವೃಶ್ಚಿಕ ರಾಶಿಯ ಕಡೆ ಗಮನವನ್ನು ಹರಿಸುವುದಾದರೆ ಕುಟುಂಬದಲ್ಲಿ ಸಂಪೂರ್ಣ ಸಂತೋಷಕರವಾದ ವಾತಾವರಣ ನಿಮ್ಮದಾಗಲಿದೆ. ಪತಿ ಪತ್ನಿಯರ ಸಂಬಂಧ ಸಂಪೂರ್ಣ ಮಧುರವಾಗಿರುತ್ತದೆ. ತಂದೆ ತಾಯಿಗಳ, ಅಕ್ಕ ತಂಗಿಯರ, ಮುದ್ದು ಮಕ್ಕಳ ಎಲ್ಲರ ಒಂದು ಬಾಂಧವ್ಯ ಅನುಕೂಲದಿಂದ ಕೂಡಿ ಬರುವ ಸಾಧ್ಯತೆ ಹೆಚ್ಚಾಗಿದೆ. ವ್ಯವಹಾರದಲ್ಲಿ ನೀವು ಬದಲಾವಣೆಯನ್ನು ಬಯಸುವ ಯೋಗವಿದ್ದರೆ ಈ ವಾರದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡರೆ ಗುರು ಹಿರಿಯರ ಆಶೀರ್ವಾದದಿಂದ ಮಾಡಿಕೊಂಡರೆ ತುಂಬ ಅನುಕೂಲಕರವಾಗಿರುತ್ತದೆ. ನೀವು ದೈಹಿಕ ಮತ್ತು ಮಾನಸಿಕವಾಗಿ ಸಂಪೂರ್ಣ ಶ್ರದ್ಧಾ ಮತ್ತು ಭಕ್ತಿಶಾಲಿಯಾಗಿ ಮತ್ತು ಮಾನಸಿಕವೆಲ್ಲ ತುಮಲಗಳನ್ನು ದೂರಿಟ್ಟು ಮುಂದುವರಿಯುವ ಸಾಧ್ಯತೆ ನಿಮಗೆ ಒದಗಿ ಬರುವ ಯೋಗವಿದೆ. ನೀವು ದೈಹಿಕ ಮತ್ತು ಮಾನಸಿಕವಾಗಿ ಬಲಶಾಲಿಗೂ ಸಹ ತಾವು ಆಗಿರುತ್ತೀರಿ. ಇದರಿಂದ ಒಳ್ಳೆಯ ಪರಿಣಾಮವು ನಿಮಗೆ ಒದಗಿ ಬರುವ ಯೋಗವಿದೆ. ನಿಮ್ಮ ಕಾರ್ಯಶೈಲಿಯಲ್ಲಿ ಎಲ್ಲವೂ ಸಹ ಒಳ್ಳೆಯ ರೀತಿಯಿಂದಲೇ ಗೋಚರಿಸುವ ಸಾಧ್ಯತೆ ಇದೆ. ಇನ್ನು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯುವ ಜೊತೆಗೆ ಉತ್ತಮ ಪರೀಕ್ಷೆಗಳನ್ನು ತಾವು ಎದುರಿಸಿ ಉತ್ತಮ ಫಲಿತಾಂಶಗಳನ್ನು ಸಹ ತಾವು ಈ ವಾರದಲ್ಲಿ ಕಂಡುಕೊಳ್ಳುವ ಯೋಗ ನಿಮ್ಮದಾಗಲಿದೆ. ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ. ವಿವೇಚನೆಯಿಂದ ಮಾತನಾಡಿ ವರ್ತಿಸುವುದು ಸಂಪೂರ್ಣ ಸೂಕ್ತವೆಂದು ತಿಳಿಸುತ್ತಾ ನೀವು ಜನರನ್ನು ಮುನ್ನಡೆಸಬೇಕಾಗುವ ಒಂದು ವ್ಯವಸ್ಥೆ ನಿಮಗೆ ಒದಗಿ ಬರುವ ಯೋಗವಿದೆ. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತವಾದ ಸಂಬಂಧವನ್ನು ತಾವು ಇಟ್ಟುಕೊಂಡಿರುತ್ತೀರಿ. ನೀವು ದಾನ ಧರ್ಮದಲ್ಲಿ ಮುಂದುವರೆದರೆ ತುಂಬ ಉತ್ತಮ. ಇನ್ನು ಸೇವಾ ಚಟುವಟಿಕೆಗಳಲ್ಲಿ ತಾವು ಆಸಕ್ತಿಯಿಂದ ಮುಂದುವರಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ಎಲ್ಲರೊಂದಿಗೂ ಪಡೆಯುತ್ತೀರಿ. ಅದರೊಂದಿಗೆ ಪ್ರೀತಿಯ ಸಂಬಂಧಗಳಲ್ಲಿ ನೀವು ವಂಚನೆಗೆ ಬಲಿಯಾಗುವ ಸಾಧ್ಯತೆ ಇದೆ. ಯಾರನ್ನು ಹೆಚ್ಚಾಗಿ ನಂಬಬೇಡಿ. ನಂಬುವುದಿದ್ದರೆ ವಿಚಾರಿಸಿ ಅವರನ್ನು ನಂಬಿದರೆ ತುಂಬ ಉತ್ತಮ. ಇನ್ನು ಪರಿಹಾರವನ್ನು ನೋಡುವುದಾದರೆ ಮಂಗಳವಾರ ಬೆಳಗ್ಗೆ ಸ್ನಾನ ಮಾಡಿ ಎಳ್ಳನ್ನಾಗಲಿ ಅಥವಾ ಕಡಲೆಬೇಳೆಯಿಂದ ಮಾಡಿರ್ತಕ್ಕಂಥ ಲಡ್ಡುಗಳನ್ನು ನೈವೇದ್ಯ ಮಾಡಿ ನಿಮ್ಮ ಇಷ್ಟವಾದ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಪನಿವಾರ ಅಂದರೆ ಹಂಚುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠಿಸಿ. ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ. ಧನುಸ್ಸು ರಾಶಿ ಮತ್ತು ಧನುಸ್ಸು ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ಪ್ರಾರಂಭದಿಂದಲೇ ತಾವುಗಳು ಸಂತೋಷದಿಂದ ಎಲ್ಲ ವಿಷಯದಲ್ಲೂ ಮುಂದುವರಿಯುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಸಹೋದ್ಯೋಗಿಗಳಿಂದ ಉತ್ತಮ ಸಂಬಂಧಗಳನ್ನು ತಾವು ಕಾಪಾಡಿಕೊಳ್ಳುತ್ತೀರಿ. ಇಡೀ ವಾರ ಪೂರ್ತಿ ತಾವು ಲವಲವಿಕೆಯಿಂದ ಚಟುವಟಿಕೆಗಳಲ್ಲಿ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ. ಇಡೀ ವಾರವೂ ಸಹ ತಾವು ಕೆಲಸದಿಂದಲೇ ಸಂಪೂರ್ಣವಾಗಿ ನಿರತರಾಗಿರುತ್ತೀರಿ. ತಾವುಗಳು ವಿದ್ವಾಂಸರಾಗಿದ್ದರೆ ನಿಮ್ಮ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತಸದ ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ ಮತ್ತು ಸೌಕರ್ಯಗಳನ್ನು ವಿಸ್ತರಿಸುವ ಯೋಚನೆಯನ್ನು ಸಹ ಮಾಡಿ ಬಾಕಿ ಇರುವ ಎಲ್ಲ ವಿಷಯಗಳನ್ನು ಬಗೆಹರಿಸಿ ಸಮಾಧಾನದಿಂದ ನಿಟ್ಟುಸಿರುಬಿಟ್ಟು ಕೂಡುವ ಸಾಧ್ಯತೆ ಅನುಕೂಲಕರವಾಗಿರುತ್ತದೆ. ಇನ್ನು ಸಮಾನ ಮನಸ್ಕರ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆದು ನಿಮ್ಮ ಎಲ್ಲ ಕಷ್ಟ ನಷ್ಟಗಳನ್ನು ದೂರ ಮಾಡಿ ಇನ್ನಿಂದ ಯಾವ ಕಷ್ಟಗಳು ಇಲ್ಲ ಭಗವಂತ ಎಂದು ಭಗವಂತನನ್ನು ಪ್ರಾರ್ಥಿಸಿ ಮುಂದುವರೆದರೆ ತುಂಬ ಉತ್ತಮ. ಹೊಸ ವೃತ್ತಿ ಹೊಸ ವ್ಯಕ್ತಿಗಳ ಆಯ್ಕೆ ನಿಮ್ಮದಾಗಿ ಮುಂದುವರಿಯುವ ಯೋಚನೆ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ. ತಾವುಗಳು ಸಕಾರಾತ್ಮಕ ಆಲೋಚನೆಗಳ ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ವಾರದ ಕೊನೆಯಲ್ಲಿ ಸ್ಥಳ ಬದಲಾವಣೆಯಾಗುವ ಸಾಧ್ಯತೆಯೂ ಇದೆ. ಭಾನುವಾರ ಮತ್ತು ಶನಿವಾರ ಶುಭವಿರುವುದರಿಂದ ಒಳ್ಳೆಯ ಆಲೋಚನೆಗಳೊಂದಿಗೆ ಮುಂದುವರಿಯಿರಿ, ಶುಭವಾಗಲಿ. ಆದರೆ ಮಂಗಳವಾರ ಮತ್ತು ಬುಧವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಮನೆಯ ಗುರು ಹಿರಿಯರನ್ನಾಗಲಿ ಅಥವಾ ತಂದೆ ತಾಯಿಗಾಗಲಿ ಅವರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ ಈ ಕೆಲಸದಲ್ಲಿ ನಮಗೆ ಶುಭವಾಗಲಿ ಎಂದು ಸಂಕಲ್ಪ ಮಾಡಿ ತುಂಬ ಅನುಕೂಲವಾದ ವಾತಾವರಣ
ತಾವು ಕಂಡುಕೊಳ್ಳುತ್ತೀರಿ. ಗೆಲುವನ್ನೇ ಸಾಧಿಸುವ ಯೋಗ ನಿಮಗೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಪರಿಹಾರವನ್ನು ನೋಡುವುದಾದರೆ ಎಳ್ಳು ಮತ್ತು ಹಾಲನ್ನು ಬೆರೆಸಿ ಅರಳಿ ಮರದ ಬುಡಕ್ಕೆ ಹಾಕಿ ಓಂ ಶ್ರೀ ವೃಕ್ಷರಾಜಾಯ ವಿದ್ಮಹೇ ವೃಕ್ಷರಾಜಾಯ ಧೀಮಹಿ ತನ್ನೋ ಶ್ರೀ ವೃಕ್ಷರಾಜ ಪ್ರಚೋದಯಾತ್ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ, ಏನೂ ಬರದಿದ್ದರೆ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಪಠಿಸಿ ಹಾಕಿದರೂ ಸಹ ತುಂಬ ಉತ್ತಮ ಯೋಗವಿದೆ. ಅದರೊಂದಿಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ, ಈ ವಾರದ ಬಣ್ಣ ಹಳದಿ ಬಣ್ಣ ನಿಮಗೆ ಸಂಪೂರ್ಣವಾಗಿ ಶುಭವನ್ನುಂಟು ಮಾಡುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ. ಮಕರ ರಾಶಿ ಮತ್ತು ಮಕರ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ, ಉನ್ನತ ಹುದ್ದೆಯಲ್ಲಿರುವವರು ತಮ್ಮ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿರ್ವಹಿಸುವಿರಿ. ನೀವು ವಿದೇಶಕ್ಕೆ ಪ್ರಯಾಣಿಸಲು ಯೋಚಿಸುತ್ತಿದ್ದರೆ ಈ ವಾರ ಸಂಪೂರ್ಣವಾಗಿ ಅನುಕೂಲವಾಗುತ್ತದೆ. ಇಡೀ ವಾರ ಕಾರ್ಯನಿರತವಾಗಿರುತ್ತೀರಿ. ನಿಮಗೆ ಅಂಟಿಕೊಂಡಿರುವ ವ್ಯವಹಾರಗಳು ನಿಮಗೆ ಸಂಪೂರ್ಣವಾಗಿ ಪ್ರಯೋಜನಗಳನ್ನು ಸಹ ತಂದುಕೊಡುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳನ್ನು ಉತ್ತಮವಾಗಿ ತಾವುಗಳು ನಿರ್ವಹಿಸುತ್ತೀರಿ. ಒಳ್ಳೆಯ ಆಲೋಚನೆಯನ್ನೇ ಸಹ ಮಾಡುತ್ತೀರಿ. ಈ ವಾರ ನಿಮಗೆ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ. ನೀವು ಇತರ ಸಹೋದರರೊಂದಿಗೆ ಅಥವಾ ಸಂತೋಷದೊಂದಿಗೆ ಎಲ್ಲರೊಂದಿಗೂ ಸಹ ಮುಂದುವರಿಯುತ್ತೀರಿ. ಸಂಪೂರ್ಣ ಗುಣಾತ್ಮಕವಾದ ವಿಚಾರಗಳೇ ನಿಮ್ಮ ಮುಂದೆ ಕಂಡುಬರುವ ಸಾಧ್ಯತೆ ಇದೆ. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಬೆಂಬಲ ಸಿಗುವ ಸಾಧ್ಯತೆ ನಿಮಗೆ ಉಂಟಾಗಲಿದೆ. ವ್ಯಾಪಾರದಲ್ಲಿ ತುಲನಾತ್ಮಕವಾಗಿ ಪ್ರಗತಿ ಸಿಗುವ ಸಾಧ್ಯತೆ ಇದೆ. ಹೆಚ್ಚಿನ ಲಾಭವನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಉತ್ತಮವಾದ ಸಂಬಂಧಗಳೊಂದಿಗೆ ಹೊಸ ಶಕ್ತಿ ನೀಡುವ ಅಗತ್ಯ ನಿಮಗೆ ಉಂಟಾಗುವ ಸಾಧ್ಯತೆ ಇದೆ. ನಿಮ್ಮ ಸಂಗಾತಿಯು ನಿಮ್ಮೊಂದಿಗೆ ಪ್ರಯಾಣಿಸುವ ಬಯಕೆಯನ್ನು ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಇನ್ನು ನಿದ್ರಾಹೀನತೆಯಿಂದ ಪರಿಹಾರವನ್ನು ಸಹ ತಾವು ಪಡೆಯುತ್ತೀರಿ. ಕುಟುಂಬದಲ್ಲಿ ಭಾನುವಾರ ಮತ್ತು ಬುಧವಾರ ಒಳ್ಳೆಯ ದಿನಗಳನ್ನು ಎಂದು ಪರಿಗಣಿಸಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಈ ವಾರ ಸಾಬೀತುಪಡಿಸಲು ತುಂಬ ಅನುಕೂಲಕರವಾಗಿರುತ್ತದೆ. ಗುರುವಾರ ಮತ್ತು ಶುಕ್ರವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಯೋಚಿಸಿ ಮುಂದುವರೆದರೆ ತುಂಬ ಉತ್ತಮ. ಇನ್ನು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಬಿಲ್ವದಳಗಳನ್ನು ಚಂದನದಲ್ಲಿ ಅದ್ದಿ ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಶಿವಲಿಂಗದ ಮೇಲೆ ಅರ್ಪಿಸುವುದರಿಂದ, ನಿಮ್ಮ ಗ್ರಾಮದ ಈಶ್ವರ ದೇವಸ್ಥಾನದ ಮೇಲೆ ಅರ್ಪಿಸುವುದರಿಂದ ತುಂಬ ಅನುಕೂಲಕರವಾಗಿರುತ್ತದೆ. ಅದರೊಂದಿಗೆ ಓಂ ನಮಃ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡುತ್ತದೆ. ಕುಂಭರಾಶಿ ಕುಂಭ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ, ನೀವು ಈ ವಾರ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯುವ ಸಾಧ್ಯತೆಯಲ್ಲಿ ಹೆಚ್ಚಿನ ಪ್ರಯತ್ನವನ್ನು ತಾವು ಕಂಡುಕೊಳ್ಳುತ್ತೀರಿ. ಕೆಲಸದ ಕಡೆ ಸಂಪೂರ್ಣವಾಗಿ ಗಮನವನ್ನು ಉಳಿಸಿಕೊಳ್ಳುವಿರಿ. ಇದಕ್ಕಾಗಿ ನೀವು ಸಂಪೂರ್ಣ ಪ್ರಶಂಸನೀಯವಾದ ಒಂದು ಆಲೋಚನೆಯನ್ನು ಸಹ ಮಾಡಿ ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ. ಇದಕ್ಕಾಗಿ ತಾವು ಸಂಬಂಧಿಕರ ಮನೆ ಭೇಟಿ ನೀಡುವ ಸಾಧ್ಯತೆ ಇದೆ. ಬಾಕಿ ಇರುವ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿ ತುಂಬ ಅನುಕೂಲವಾಗುತ್ತದೆ. ಇಲ್ಲಿಯವರೆಗೂ ಬಾರದೇ ಇದ್ದ ಹಣ ಈ ವಾರ ನಿಮಗೆ ಒಂದು ಕೈ ಸೇರುವ ಸಾಧ್ಯತೆ ಇದೆ. ಜನರು ನಿಮ್ಮಿಂದ ಸಲಹೆಯನ್ನು ಪಡೆಯಲು ಬರುತ್ತಾರೆ ಮತ್ತು ಇಷ್ಟಪಡುತ್ತಾರೆ. ನಿಮ್ಮೊಳಗೆ ಧನಾತ್ಮಕವಾದ ಶಕ್ತಿಯು ಸಹ ತುಂಬಿರುವ ಯೋಗ ನಿಮ್ಮದಾಗಲಿದೆ. ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗುವ ಸಾಧ್ಯತೆ ಇದೆ. ನೀವು ಸಾರ್ವಜನಿಕರ ಸಂಪರ್ಕಗಳಿಗೆ ಹೆಚ್ಚಿನ ಗಮನವನ್ನು ನೀಡುತ್ತೀರಿ. ಅದರೊಂದಿಗೆ ಇಡೀ ವಾರ ತುಂಬ ಚೆನ್ನಾಗಿರಲಿದೆ. ಪ್ರೀತಿಪಾತ್ರರೊಂದಿಗೆ ಸಂಪೂರ್ಣ ಸಂತೋಷ ಮತ್ತು ಮನೋರಂಜನೆಯಲ್ಲಿ ತಾವು ತೊಡಗುವ ಸಾಧ್ಯತೆ ಹೆಚ್ಚಾಗಿದೆ. ಅದರೊಂದಿಗೆ ಜನರಿಂದ ಸಂಪೂರ್ಣವಾಗಿ ಒಳ್ಳೆಯ ಮಾರ್ಗದರ್ಶನವನ್ನು ಸಹ ತಾವು ಪಡೆಯುತ್ತೀರಿ. ಗುರುವಾರ ಮತ್ತು ಶುಕ್ರವಾರ ಬಹಳ ಒಳ್ಳೆಯ ದಿನಗಳೆಂದೇ ತಮಗೆ ತಿಳಿಸುತ್ತಾ, ವಿಶೇಷವಾಗಿ ನೋಡುವುದಾದರೆ ಭಾನುವಾರ ಮತ್ತು ಶನಿವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಯೋಚಿಸಿ ಗುರು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದುವರೆದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಗಾಯತ್ರಿ ಮಂತ್ರವನ್ನು ಪಠಿಸಿ ಅರ್ಘ್ಯವನ್ನು ಅರ್ಪಿಸುವುದರಿಂದ ತುಂಬ ಅನುಕೂಲಕರವಾಗಿರುತ್ತದೆ. ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 11 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ. ಮೀನರಾಶಿ ಮೀನ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ, ಈ ವರ್ಷದ ಪ್ರಾರಂಭದಲ್ಲಿ ತಾವುಗಳು ಏನಾದರೂ ಹೊಸದಾಗಿ ಯೋಚನೆಯನ್ನು ಮಾಡಿ ಹೊಸ ಪ್ರಾಜೆಕ್ಟ್ಗಳಿಗೆ ಹೊಸ ವ್ಯಾಪಾರ ಉದ್ಯೋಗಗಳಿಗೆ ಹಾರೈಸಿ ಮುಂದುವರಿಯುತ್ತಿದ್ದರೆ ಈ ವಾರ ಪ್ರಾರಂಭ ಮಾಡಲು ತುಂಬ ಅನುಕೂಲಕರವಾಗಿರುತ್ತದೆ. ಮಕ್ಕಳ ವರ್ತನೆಯಿಂದ ಸಂಪೂರ್ಣವಾಗಿ ಸಂತೋಷವನ್ನು ಹೊಂದುತ್ತೀರಿ. ಮನೆಯಲ್ಲಿ ಸಂಪೂರ್ಣವಾದ ಸಂತೋಷದ ವಾತಾವರಣ ಮತ್ತು ಸಮೃದ್ಧಿಯಾಗಿರುತ್ತದೆ. ತಾವುಗಳು ಚಲನಚಿತ್ರಗಳನ್ನು ನೋಡುವ ಒಂದು ಯೋಗ ಒದಗಿ ಬರುವುದಿದೆ. ಗೆಳೆಯರೊಂದಿಗೆ ಶಿಕ್ಷಣ ಪ್ರಪಂಚದೊಂದಿಗೆ ಸಂಬಂಧಿಸಿದ ಎಲ್ಲ ಜನರು
ಇದು ಉತ್ತಮ ಒಂದು ಸಮಯವಾಗಿರುತ್ತದೆ. ಸೂರ್ಯನ ಉತ್ತಮ ಸ್ಥಾನದಿಂದ ಅಂದರೆ ಕೃಷ್ಣ ಪಕ್ಷದಿಂದ ಶುಕ್ಲ ಪಕ್ಷಕ್ಕೆ ಬರುತ್ತಿರುವ ಸೂರ್ಯನ ಒಂದು ಅನುಕೂಲ ನಿಮ್ಮ ರಾಶಿಗೆ ಸಂಪೂರ್ಣವಾಗಿ ಉತ್ತಮವಾದ ಯೋಗವಿದೆ. ಅದರೊಂದಿಗೆ ಎಲ್ಲ ರಾಶಿಯವರಿಗೂ ಸಹ ಲಾಭ ಮತ್ತು ನಷ್ಟಗಳ ಜೊತೆ ಉತ್ತಮ ಫಲಿತಾಂಶಗಳನ್ನು ಕೊಡುವವನಿರುತ್ತಾನೆ ಭಗವಂತ. ಸೂರ್ಯನ ಉತ್ತಮ ಸ್ಥಾನದಿಂದಾಗಿ ಹೊಸ ಆದಾಯ ಮೂಲಗಳು ಅಭಿವೃದ್ಧಿಗೊಳ್ಳುವ ಸಾಧ್ಯತೆ ಇದೆ. ಕೆಲಸದ ಸಮೃದ್ಧಿಯು ಹೊರತಾಗಿಯೂ ನೀವು ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿಭಾಯಿಸುವ ಒಂದು ಆಲೋಚನೆ ನಿಮ್ಮದಾಗಿರುತ್ತದೆ. ತಾವುಗಳು ಸೃಜನಶೀಲ ವ್ಯಕ್ತಿಗಳಾಗಿ ಕೆಲಸದಲ್ಲಿ ನಿಮ್ಮ ಆಸಕ್ತಿಯನ್ನು ಹೆಚ್ಚಿಗೆ ಮಾಡಿಕೊಳ್ಳುತ್ತೀರಿ. ಗುರುವಾರದಿಂದ ಶನಿವಾರದವರೆಗಿನ ಸಮಯವು ತುಂಬ ಅನುಕೂಲಕರವಾಗಿರುತ್ತದೆ. ಒಳ್ಳೆಯ ನಿರ್ಧಾರಗಳನ್ನು ಉತ್ತಮ ಮಾರ್ಗದರ್ಶಕರಿಂದ ತೆಗೆದುಕೊಂಡರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಮಂಗಳವಾರ ಯಾರಿಗೂ ಸಾಲವನ್ನು ನೀಡುವುದು ತಪ್ಪಿಸಿ ತುಂಬ ಅನಾನುಕೂಲವನ್ನು ಕಂಡುಕೊಳ್ಳುವ ಸಾಧ್ಯತೆ ನಿಮಗೆ ಉಂಟಾಗುವ ಯೋಗವಿದೆ. ಅದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಸೂರ್ಯದೇವರಿಗೆ ಎಳ್ಳು ಮತ್ತು ಬೆಲ್ಲದೊಂದಿಗೆ ಅರ್ಘ್ಯವನ್ನು ನೀಡುವಾಗ ಗಾಯತ್ರಿ ಮಂತ್ರವನ್ನು ಪಠಿಸಿ ಅರ್ಘ್ಯ ನೀಡಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ. ಈ ವಾರದ ಹಳದಿ ವರ್ಣ ಈ ವಾರ ನಿಮಗೆ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 12 ಆಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ. ಸಹೃದಯ ಸಂಪನ್ನ ವೀಕ್ಷಕ ಮಹಾಪ್ರಭುಗಳೇ, ಇದಾಗಿತ್ತು ದ್ವಾದಶ ರಾಶಿ ಮತ್ತು ಲಗ್ನಗಳ ಫಲಾಫಲಗಳ ವಿಶೇಷತೆ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅದರೊಂದಿಗೆ ಎಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ವಿಡಿಯೋ ನೋಡಿದರೆ ತುಂಬ ಅನುಕೂಲ ಒಂದು ಲಾಭಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಸಮಸ್ತರಿಗೂ ಸಹ ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಅದರೊಂದಿಗೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಮುಂದಿನ ವಾರ ಮತ್ತೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.